ರಾಜ್ಯ ಕಾಂಗ್ರೆಸ್ನಲ್ಲಿ ಮುಗಿತಾ ಇಲ್ಲ ನಾಯಕತ್ವದ ಬಿಕ್ಕಟ್ಟು. ದಿನೇ ದಿನೇ ಕುತೂಹಲ ಕೆಡೆ ಮಾಡಿಕೊಡ್ತಾ ಇರುವಂಥದ್ದು. ಒಬ್ಬೊಬ್ಬ ನಾಯಕನು ಕೂಡ ಒಂದೊಂದು ರೀತಿಯಾಗಿ ಮಾತನಾಡೋದು, ಅದರ ಜೊತೆಗೆ ನಿಗೂಢವಾಗಿ ನೆಟ್ಕೊಳ್ತಾ ಇರುವಂಥ ರೀತಿಗಳು, ನಿಗೂಢವಾಗಿ ಹೋಗಿ ಭೇಟಿ ಆಗ್ತಾ ಇರುವಂಥದ್ದು, ಇದೆಲ್ಲ ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತಪ್ಪ ಆಡಳಿತ ಪಕ್ಷದಲ್ಲಿ ಅನ್ನುವಂಥ ಕುತೂಹಲ ಕೆಡೆ ಮಾಡಿಕೊಡ್ತಾ ಇದೆ. ಸಿಎಂ ಹುದ್ದೆಗೇರಲಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನಂತೂ ಮುಂದುವರೆಸಿದ್ದಾರೆ. ದೆಹಲಿ ಮಟ್ಟದಲ್ಲಿ ಲಾಬಿಯನ್ನ ಮುಂದುವರೆಸಿರುವಂಥದ್ದು ಡಿಕೆ ಶಿವಕುಮಾರ್ ಅವರು. ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ, ಅವರು ತಮ್ಮ ಹಕ್ಕನ್ನ ಪ್ರತಿಪಾದಿಸ್ತಾ ಇದ್ದಾರೆ. ನಾನು ಸಂಘಟನೆ ಮಾಡ್ಕೊಂಡು ಬಂದೆ, ಈ ಸರ್ಕಾರ ಬರ್ಲಿಕ್ಕೆ ನಾನು ಕೂಡ ಕಾರಣ, ಸಾಕಷ್ಟು ಅವಿರತ ಶ್ರಮವನ್ನ ಹಾಕಿದ್ದೇನೆ, ನಿದ್ದೆ ಬಿಟ್ಟು ಹೋರಾಟ ಮಾಡಿದ್ದೇನೆ, ಪಕ್ಷಕ್ಕೋಸ್ಕರ ಸಾಕಷ್ಟು ತ್ಯಾಗ ಮಾಡಿದ್ದೇನೆ, ನನ್ಗೆ ಯಾವಾಗ ಅವಕಾಶ ಹೇಳಿ ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ರಿಲ್ಯಾಕ್ಸ್ ಮೂಡ್ ನಲ್ಲಿ ಇದ್ದಾರೆ. ಇಂದು ಯಾವುದೇ ಕಾರ್ಯಕ್ರಮ ಹಾಕೊಂಡಿಲ್ಲ, ವಿಶ್ರಾಂತಿ ಸಿದ್ದರಾಮಯ್ಯನವರದು. ಕೆಲ ಕಾಂಗ್ರೆಸ್ ನಾಯಕರ ಭೇಟಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಈ ಮಧ್ಯೆ ಸಿಎಂ ಬೆನ್ನಿಗೆ ನಿಂತಿರುವಂಥದ್ದು ಅಹಿಂದ ಸಂಘಟನೆಗಳು. ಜನವರಿ 2ನೇ ವಾರದಲ್ಲಿ ಅಹಿಂದ ಸಮಾವೇಶಕ್ಕೆ ಸಿದ್ಧತೆ. ಸಮಾವೇಶಗಳು ಎಂತಹ ಒಂದು ನಾಯಕತ್ವವನ್ನ ಇನ್ನಷ್ಟು ಗಟ್ಟಿಗೊಳಿಸುವಂತ ಕೆಲಸವನ್ನ ಮಾಡ್ತವೆ, ನೋ ಡೌಟ್. ಅದರಲ್ಲೂ ಸ್ಪೆಷಲಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೇಳೋದಾದ್ರೆ, ಸಮಾವೇಶಗಳ ಮುಖಾಂತರನೇ ಸಿದ್ದರಾಮಯ್ಯನವರು ತಮ್ಮ ಶಕ್ತಿಯನ್ನ ತೋರಿಸಿರುವಂಥದ್ದು. ಅಹಿಂದ ಸಮಾವೇಶಗಳು, ಅದಾದ್ಮೇಲೆ ಸಿದ್ದರಾಮೋತ್ಸವ, ಈ ರೀತಿಯಾಗಿ ಸಮಾವೇಶಗಳ ಮುಖಾಂತರನೇ ನಾನೊಬ್ಬ ಮಾಸ್ ಲೀಡರ್ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ತೋರಿಸಿರುವಂಥದ್ದು. ಅದರ ಮುಂದುವರೆದ ಭಾಗವಾಗಿ ಮತ್ತೊಂದು ಬಹುದೊಡ್ಡ ಸಮಾವೇಶ ಆಗುತ್ತಾ ಸಿದ್ದರಾಮಯ್ಯನವರ ಪಾಲಿಗೆ, ಅದು ವರ ಆಗುತ್ತಾ ಕಾದು ನೋಡಬೇಕಾಗಿದೆ. ಸಿಎಂ ತವರು ಮೈಸೂರಿನಲ್ಲಿ ಬೃಹತ್ ಸಮಾವೇಶಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅಹಿಂದ ಸಮಾವೇಶಕ್ಕಾಗಿ ಇಂದು ಪೂರ್ವಭಾವಿ ಸಿದ್ಧತೆ ಸಭೆ, ಅಹಿಂದ ಜಾಗೃತ ವೇದಿಕೆಯಿಂದ ಸಮಾವೇಶಕ್ಕೆ ಸಿದ್ಧತೆ. ಹೈಕಮಾಂಡ್ಗೆ ದೊಡ್ಡ ಸಂದೇಶವನ್ನ ರವಾನಿಸಲಿಕ್ಕೆ ಪ್ಲಾನ್ ಅಂತ ಹೇಳಲಾಗ್ತದೆ. ಅಹಿಂದ ಒಕ್ಕೂಟದಿಂದ ಮಾಡ್ತಾ ಇದ್ದರೂ ಕೂಡ ಅದರ ಹಿಂದೆ ಇರುವಂತ ನಾಯಕರು ಯಾರು, ಯಾವ ರೀತಿಯಾದಂತ ಲೆಕ್ಕಾಚಾರ ಎಲ್ರಿಗೂ ಗೊತ್ತಿರುವಂತದ್ದೇ. ಇನ್ನು ರಾಹುಲ್ಗೆ ಪತ್ರ ಬೆನ್ನಲ್ಲೇ ಮಾಜಿ ಸಚಿವ ರಾಜಣ್ಣ ಆಕ್ಟಿವ್. ರಾಹುಲ್ಗೆ ಪತ್ರವನ್ನ ಬರೆದಿದ್ದು ರಾಜಣ್ಣ ನಿನ್ನೆ ಮೊನ್ನೆಯದ್ದಲ್ಲ, ಹತ್ತತ್ರ 1 ತಿಂಗಳ ಹಿಂದೆನೆ ಅವರು ಪತ್ರವನ್ನ ಬರೆದಿದ್ದಾರೆ. ಆದರೆ ಆ ಒಂದು ಪತ್ರ ಬಿಡುಗಡೆ ಆಗಿದ್ದು ಮಾತ್ರ ನಿನ್ನೆ. ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ಫಸ್ಟ್ ಬ್ರೇಕ್ ಮಾಡಿದ್ದ ನ್ಯೂಸ್ 18. ನಿನ್ನೆ ಸಿಎಂ ಭೇಟಿ ಮಾಡಿ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ದಾರೆ ರಾಜಣ್ಣ. ರಾಹುಲ್ ಗಾಂಧಿಗೆ ಬರೆದಂತ ಪತ್ರದ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಆ ಪತ್ರ ಬರೆದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರಿಗೆ ಮುಂಚೆನೆ ಗೊತ್ತಿತ್ತು. ಆದರೆ ಡಿಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ರಲ್ಲ 2 ಬಾರಿ, ಆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ, ಏನ್ ಮಾತನಾಡಿದ್ರು, ಏನ್ ಕೇಳಿದ್ರು, ನೀವೇನ್ ಹೇಳಿದ್ರಿ, ಯಾವ ವಿಚಾರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ರಿ ಅಂತ. ಡಿಸಿಎಂ ಡಿಕೆಶಿ ಬಗ್ಗೆ ಸಾಫ್ಟ್ ಆದ್ರ ಮಾಜಿ ಸಚಿವ ರಾಜಣ್ಣ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಡಿಕೆಶಿ ಒಪ್ಪಂದ ಆಗಿದೆ ಅಂತ ಇದ್ದಾರಲ್ವಾ, ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳಿದ್ರು. ಸಿಎಂ ಭೇಟಿ ಬಳಿಕ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸ್ಟೇಟ್ಮೆಂಟ್ ಇದು. ಕುರ್ಚಿ ವಿಚಾರದಲ್ಲಿ ಗೊಂದಲ ನಿವಾರಣೆ ಅಗತ್ಯವಿದೆ. ಹೈಕಮಾಂಡ್ ಹೇಳಿದ್ರೆ ಕುರ್ಚಿ ಬಿಡ್ಲಿಕ್ಕೆ ಸಿಎಂ ತಯಾರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮಾತು ಕೊಟ್ಟಿರೋರನ್ನ ಕರೆದು ಮಾತನಾಡುವಂತ ಅಗತ್ಯವಿದೆ ಅಂತ ರಾಜಣ್ಣ ಹೇಳ್ತಾ ಇದ್ದಾರೆ. ಅಂದ್ರೆ ಇರುವಂತ ಗೊಂದಲವನ್ನ ನಿವಾರಿಸಲಿ ಮೊದಲು ಹೈಕಮಾಂಡ್ ಅನ್ನುವಂಥದ್ರ ಬಗ್ಗೆನೂ ಕೂಡ ರಾಜಣ್ಣ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಗೊಂದಲ ನಿವಾರಣೆ ಮಾಡ್ತಕ್ಕಂಥದ್ದು ಆಗಬೇಕು, ಗೊತ್ತಾಯ್ತಾ? ಇರ್ಬೋದು, ಖರ್ಗೆ ಸಾಹೇಬ್ರು ಏನು ಹೇಳಿದ್ದಾರೆ ಅದು ಸರಿ ಇರ್ಬೋದು. ನೀವು ಗೊಂದಲ ಸೃಷ್ಟಿ ಮಾಡ್ಕೊಂಡಿದ್ದೀರಿ, ನೀವೇ ಬಗೆಹರಿಸ್ಕೊಳ್ಳಿ ಅಂತಕ್ಕಂಥ ಭಾವನೆ ಅವರಲ್ಲಿ ಇರಬಹುದು. ಅದು ಸರಿ ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದಾಗ್ಯೂ ಕೂಡ ಹೈಕಮಾಂಡ್ ನಲ್ಲಿ ಈ ರೀತಿಯ ಸಿದ್ದರಾಮಯ್ಯನವರು ಏನ್ ಹೇಳ್ತಾರೆ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ನಾನು ಆ ಕೂಡ್ಲೇನೆ ನಾನು ಜಾಗ ಬಿಡ್ತೀನಿ, ಇಲ್ಲ ಅಂದ್ರೆ ನಾನೇ ಮುಖ್ಯಮಂತ್ರಿ ಅಂತ ಅವರು ಹೇಳ್ತಿದ್ದಾರೆ. ಇವರು ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಆಸ್ಪಿರೆಂಟ್ ಇದ್ದಾರೆ, ಅವರು ಕೂಡ ಕೇಳ್ತಾ ಇದ್ದಾರೆ. ಅವ್ರ ಜೊತೆ ಬಹಳ ಜನನೂ ಇದ್ದಾರೆ, ಅವ್ರು ಯಾರು ಹೇಳ್ಕೊಳಕ್ ಹೋಗಲ್ಲ. ಆದ್ರೆ ಇವ್ರು ಶಿವಕುಮಾರ್ ನನಗೆ ಮಾತು ಕೊಟ್ಟಿದ್ರು ಅಂತ ಹೇಳಿದ್ರೆ, ಯಾರು ಮಾತು ಕೊಟ್ಟಿದ್ರು ಅವರನ್ನ ಕೇಳಿ ಅವರಿಂದ ಈ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂಥದ್ದು ಆಗಬೇಕು. ಅಂತಿಮವಾಗಿ ಹೈಕಮಾಂಡ್ನವರು ಈ ಒಂದು ಗೊಂದಲಕ್ಕೆ ತೆರೆ ಎಳಿತಕ್ಕಂತ ಅಗತ್ಯತೆ ಇದೆ. ಇಲ್ಲ ಅಂದ್ರೆ ಈ ಗೊಂದಲ ಆಡಳಿತದ ಮೇಲೆ ದುಷ್ಪರಿಣಾಮ ಆಗ್ತದೆ. ಈಗ ಆಗಿದೆಯೋ ಆಗಿಲ್ಲ ಅಂತ ಸಿಎಂ ಹೇಳಿದ್ದಾರೆ, ಅದನ್ನ ನಾವು ಒಪ್ಕೋಬೇಕು. ಇನ್ನೊಂದು ಕಡೆ ಏನೋ ಆಗಿದೆ ನಮ್ಮಲ್ಲಿ ಒಂದು ಒಪ್ಪಂದ ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಹೊರಗಡೆ ಹೇಳಿದ್ದಾರೆ. ಅದನ್ನು ಕೂಡ ತಳ್ಳ ಹಾಕಂಗಿರೋದಿಲ್ಲ. ಏನೇ ಇರ್ಲಿ, ಆಗಿರ್ಲಿ ಆಗಿಲ್ದೇ ಇರ್ಲಿ, ಅಂತಿಮವಾಗಿ ಹೈಕಮಾಂಡ್ನವ್ರ ಗಮನದಲ್ಲಿ ಇಲ್ಲದೆ ಯಾವುದು ಏನಾಗಿರೋದಿಲ್ಲ. ನೀವು ರಾಹುಲ್ ಗಾಂಧಿ ಪತ್ರ ಬರೆದಿದ್ದಕ್ಕೂ ಡಿಕೆಶಿ ಭೇಟಿಯಾಗಿದ್ದಕ್ಕೂ ಸಂಬಂಧ ಇಲ್ವಾ? ನೋಡಿ, ಡಿಕೆಶಿ ಭೇಟಿಯಾಗಿದ್ದು, ಪತ್ರ ಬರೆದಿದ್ದು, ಅದಕ್ಕೇನು ಸಂಬಂಧ ಇರುತ್ತೆ ನನ್ನ ಅಭಿಪ್ರಾಯ.
ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಒಂದ್ ಕಡೆ ಇಲ್ಲಿ ನೋಡ್ತಾ ಇದ್ವಿ, ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ. ಸಿಎಂ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಹೈಕಮಾಂಡ್ ಮನವೊಲಿಸುವಂತ ಪ್ರಯತ್ನ. ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು ಇವತ್ತು ರಿಲ್ಯಾಕ್ಸ್ ಮೂಡ್ ನಲ್ಲಿ ಇರುವಂತದ್ದು, ಯಾವುದೇ ಕಾರ್ಯಕ್ರಮ ಹಾಕೊಂಡಿಲ್ಲ. ಯಾವ ಕಾರಣಕ್ಕೆ? ಅದರ ಜೊತೆಗೆ ಕುರ್ಚಿ ಬಿಟ್ಕೊಡುವಂತ ಕಾಲ ಸನ್ನಿಹಿತವಾಗಿದೆಯಾ? ಆ ಕಾರಣಕ್ಕೋಸ್ಕರ ಬೆಂಬಲಕ್ಕೆ ಬರ್ರಪ್ಪ ಅಹಿಂದ ಸಂಘಟನೆಯವರೇ, ಒಂದು ಸಮಾವೇಶ ಮಾಡ್ಬಿಡೋಣ ಅನ್ನುವಂತ ಸಂದೇಶನೂ ಕೂಡ ಏನಾದ್ರೂ ಹೋಗಿದೆಯಾ? ಆ ಕಾರಣಕ್ಕೋಸ್ಕರನೇ ಸಮಾವೇಶನ? ಆ ರೀತಿಯಾದಂಥ ಎಲ್ಲ ಸಿದ್ಧತೆಗಳು ತೆರೆಮರೆಯಲ್ಲಾಗ್ತಾ ಇರುವಂಥದ್ದು ಪೃಥ್ವಿರಾಜ್. ಈಗಾಗಲೇ ನೀವು ಹೇಳಿದಂಗೆ ನಾಯಕತ್ವದ ಬಿಕ್ಕಟ್ಟು ದೊಡ್ಡ ಮಟ್ಟದಲ್ಲಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ, ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ವಿಚಾರ ಕೂಡ ಚರ್ಚೆನಲ್ಲಿದೆ. ಜನವರಿ 5ರ ನಂತರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು ಅನ್ನೋ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಇದ್ರ ನಡುವೆ ಡಿ.ಕೆ. ಶಿವಕುಮಾರ್ ಕೂಡ ದೆಹಲಿಯಲ್ಲಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಶತಾಯಗತಾಯವಾಗಿ ಭೇಟಿಯನ್ನು ಮಾಡೋದ್ರ ಮುಖಾಂತರವಾಗಿ ಒಂದು ಸ್ಪಷ್ಟತೆಯನ್ನು ತೆಗೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಇದ್ರ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ವಿಶ್ರಾಂತಿಯ ಮೊರೆ ಹೋಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯಗೆ ಯಾವುದೇ ರೀತಿಯಂತ ಆತಂಕ ಇಲ್ಲ. ಆದರೆ ಹೈಕಮಾಂಡ್ ನಾಯಕರು ಏನಾದರೂ ಒಂದ್ ವೇಳೆ ಏನಾದರೂ ಅಧಿಕಾರವನ್ನು ಬಿಟ್ಕೊಡಿ ಅನ್ನೋ ಒಂದು ಸಂದರ್ಭ ಬಂತು ಅಂದ್ರೆ ಅಲ್ಲಿ ಅಹಿಂದ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪೂರ್ವಭಾವಿಯಾಗಿ ತಯಾರಿಯನ್ನು ಮಾಡ್ಕೊಂಡಿರುವಂತದ್ದು. ಹಾಗಾಗಿನೇ ಇವತ್ತು ಮೈಸೂರಿನಲ್ಲಿ ಪೂರ್ವಭಾವಿ ಸಭೆಯನ್ನ ಅಹಿಂದ ವರ್ಗದವರು ಈಗಾಗಲೇ ಸಮುದಾಯದ ಸಭೆಯನ್ನ ಮಾಡ್ತಾ ಇದ್ದಾರೆ. ಜನವರಿ 2ನೇ ವಾರದಲ್ಲಿ ಒಂದು ಬೃಹತ್ ಸಮಾವೇಶ ಮಾಡೋದ್ರ ಮುಖಾಂತರವಾಗಿ ಎಲ್ಲೊಂದ್ ಕಡೆ ಅಹಿಂದ ವರ್ಗದವರಿಗೆ ಒಂದು ಮುಖ್ಯಮಂತ್ರಿ ಪಟ್ಟವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರುವಂತದ್ದೇ ಅಹಿಂದ ಮತಗಳಿಂದ ಅನ್ನುವಂಥದ್ದು. ಹಾಗಾಗಿನೇ ಈ ಒಂದು ಮಾತನ್ನ ಪ್ರತಿಪಾದನೆಯನ್ನ ಅಹಿಂದ ವರ್ಗದ ನಾಯಕರು ಮಾಡ್ತಾ ಇರುವಂತದ್ದು. ಈಗಾಗಲೇ ಪರಮೇಶ್ವರ್ ಕೂಡ ಇಲ್ಲೊಂದು ಕಡೆ ಕ್ಲೈಮ್ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಮೊನ್ನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಕೂಡ ಇದೇ ಒಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು ಅಹಿಂದ ಮತಗಳಿಂದ. ಹೀಗಾಗಿ ಅಹಿಂದ ವರ್ಗದವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರಿಗೆ ಕೊಡಬಾರದು ಅನ್ನುವಂಥದ್ದು. ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಕೂಡ ಈ ಒಂದು ವಿಚಾರ ಮನಸ್ಥಿತಿಯಲ್ಲಿದೆ. ಹಾಗಾಗಿನೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ರೀತಿ ಈಗ ಎಚ್ಚರಿಕೆ ಜಾಣ ನಡೆಯನ್ನ ತೋರೋದ್ರ ಮುಖಾಂತರವಾಗಿ ಏನೇ ಇದ್ರೂ ಕೂಡ ಸಮಸ್ಯೆಗಳನ್ನ ರಾಜ್ಯದ ನಾಯಕರು ಬಗೆಹರಿಸಿಕೊಳ್ಳಿ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಅದ್ರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ವಿಚಾರವಾಗಿ ಹೆಚ್ಚು ಮಧ್ಯಪ್ರವೇಶ ಮಾಡಿಲ್ಲ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ದೆಹಲಿಯಲ್ಲಿ ಕಸರತ್ತನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಹಿಂದ ವರ್ಗ ತನ್ನ ಬೆಂಬಲಕ್ಕೆ ಇದೆ. ಹಾಗಾಗಿ ಹೈಕಮಾಂಡ್ ಕೂಡ ಎಲ್ಲೊಂದ್ ಕಡೆ ತನ್ನ ಬದಲಾವಣೆ ಮಾಡ್ತಂತ ಸಂದರ್ಭ ಬಂತು ಅಂದ್ರೂ ಕೂಡ ತನ್ನ ಪರವಾಗಿ ತಮ್ಮ ಸಮುದಾಯ ಇರತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ಮಾಡೋದಿಲ್ಲ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಿದ್ದಾರೆ. ಹಾಗಾಗಿನೇ ಇವತ್ತು ಯಾವುದೇ ರೀತಿಯಿಂದ ಕಾರ್ಯಕ್ರಮಗಳು ಹಾಕೊಳ್ಳದೆ ಸದ್ಯಕ್ಕೆ ಮುಖ್ಯಮಂತ್ರಿಗಳು ವಿಶ್ರಾಂತಿ ಮೊರೆಯಲ್ಲಿ ಹೋಗಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.